ಇಳ್ಕೊಂಡು ಬಂದು ಮತ್ತಿಲ್ಲಿ ಹತ್ಕೊಂಡು ಹೋದರೆ ನಾವು ಟಿಕೆಟ್ ಕೊಟ್ಟರೆ ನಮಗೆ ಟ್ರೀ ಹೌಸಲ್ಲಿ ಪಿಕ್ಚರ್ಸ್ ತೆಕ್ಕೊಡ್ತಾರೆ. ಇದೆ ಡೈಮಂಡ್ ಬೀಚ್. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತೋರಿಸೋದಕ್ಕೆ ಇಲ್ಲಿಗೆ ರಿಯಾಲಿಟಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಇವರೇ ನಮ್ಮದು ವಿಡಿಯೋ ಮಾಡಿದ್ದು. ಇದೆ ಟ್ರೀ ಹೌಸ್. ಇಲ್ಲಿ ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ. ಇವಾಗ 10 ಕಾಲು ಟೈಮ್. ಇಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫ್ರಮ್ ಇಂಡಿಯಾ. I'm Shim from India. Salman Khan. ನೋಡಿ ಗೈಸ್, ನಂದು ಅಂತ ಕಿತ್ಕೊಂಡು ಹೋಗ್ತಿದ್ದಾಳೆ. ಅದು 100K ಪೇ ಮಾಡಿದ್ವಿ 4 ಜನಕ್ಕೆ. ಇಲ್ಲಿ ಪಿಕ್ಚರ್ಸ್ಗೆ 75K ಒಬ್ರಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಮ್ಯಾ. ಸೊ ಇವತ್ತು ಬೆಳಗ್ಗೆ ತುಂಬ ಬೇಗ ಎದ್ದಿದ್ವಿ. ಲೈಕ್ ಅರೌಂಡ್ 5 o'clock ಎದ್ದು 6 ಅಷ್ಟೊತ್ತಿಗೆಲ್ಲ ರೆಡಿ ಇದ್ವಿ. 6:30 ಅಷ್ಟೊತ್ತಿಗೆ ನಾವು ಈ ಥರ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟಿದ್ದು ಟ್ರೀ ಹೌಸ್ ಅಂತ ಒಂದು ಪ್ಲೇಸ್ಗೆ. ಅದಿರೋದು ಡೈಮಂಡ್ ಬೀಚ್ ಹತ್ರನೇ. ನಮ್ಗೆ ಅಲ್ಲಿ ಹೋಗೋವರೆಗೂ ಗೊತ್ತಿರಲಿಲ್ಲ ಅದು ಡೈಮಂಡ್ ಬೀಚ್ ಹತ್ರನೇ ಇದೆ ಅಂತ. ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಾಗಿದ್ದು ಟ್ರೀ ಹೌಸ್ ಮತ್ತು ಡೈಮಂಡ್ ಬೀಚ್ ಎರಡು ಪಕ್ಕನೇ ಇದೆ ಅಂತ ಹೇಳಿಬಿಟ್ಟು. ನಾವು ಅಲ್ಲಿವರೆಗೂ ಅಂದ್ಕೊತಾ ಇದ್ವಿ ಇದನ್ನು ಮುಗಿಸ್ಕೊಂಡು ನಾವು ಇನ್ನೂ ಡೈಮಂಡ್ ಬೀಚ್ ಹತ್ರ ಹೋಗಬೇಕು, ಅದು ಕೂಡ ತುಂಬ ದೂರ ಇದೆ ಅಂದ್ಕೊಂಡು. ಬಟ್ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯಿತು ಡೈಮಂಡ್ ಬೀಚ್ ಪಕ್ಕದಲ್ಲೇ ಟ್ರೀ ಹೌಸ್ ಇರೋದು ಅಂತ. ಆ್ಯಂಡ್ ಇದು ಒಂದು ಟಿಪ್ ಅಂತಲೇ ಅಂದ್ಕೋಬೋದು ನೀವು. ಸೊ ಈ ಥರ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಆ ಪ್ಲೇಸ್ಗಳಿಗೆ ಹೋದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕ್ರೌಡ್ ಅವಾಯ್ಡ್ ಆಗುತ್ತೆ. ನಮಗೂ ಕೂಡ ಹಾಗೆ ಆಯಿತು. ಟ್ರೀ ಹೌಸಲ್ಲಿ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8 o'clock ಏನೋ ಆಗಿತ್ತು ಅಲ್ಲಿ. ಸೊ ಅಷ್ಟೊತ್ತಿಗೆ ಯಾರು ಅಷ್ಟೊಂದು ಜನ ಇರಲಿಲ್ಲ. ಸೊ ನೀವೇನಾದರೂ ಬಾಲಿಗೆ ಹೋಗ್ತಾ ಇದ್ದರೆ ಈ ಥರ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಆ್ಯಂಡ್ ನಾವು ಆನ್ ದ ವೇ ಬರೋವಾಗ ತುಂಬ ಜನ ಈ ಥರ ಟ್ರೆಡಿಷ್ನಲ್ ಔಟ್ಫಿಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದರು. ಆ್ಯಂಡ್ ಇಲ್ಲಿ ಒಂದು ಕಡೆ ಈ ಥರ ತುಂಬ ಜನ ಸೇರ್ಕೊಂಡಿದ್ರು. ಏನದು ಅಂತ ನಿಂತ್ಕೊಂಡು ನೋಡಿದ್ವಿ 1-2 ನಿಮಿಷ. ಆಮೇಲೆ ಗೊತ್ತಾಯಿತು ನಮ್ಮ ಕಡೆ ಹೆಂಗೆ ಜಾತ್ರೆ ಎಲ್ಲ ಮಾಡ್ತಾರೆ ಅದೇ ಥರನೇ ಅವ್ರ ಕಲ್ಚರ್ ಪ್ರಕಾರ ಅವರು ಜಾತ್ರೆ ಏನೋ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಬರೋವಾಗ ನಮಗೆ ತುಂಬ ಜನ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕ್ಕೊಂಡು ರೆಡಿಯಾಗಿರೋರು ಕಾಣಿಸಿದ್ರು. ಅದರಲ್ಲಿ ಸಣ್ಣ ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು. ಹಾಗಾಗಿ ನಾನು ಇಡೀ ರೋಡ್ ಈ ಥರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದೆ, ಎಲ್ಲಾದರೂ ಕಾಣಿಸ್ತಾರ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದಲ್ಲ ಅಂತ. ಬಟ್ ಎಲ್ಲೂ ಕಾಣಿಸ್ಲಿಲ್ಲ. ಬಿಕಾಸ್ ಈ ಥರ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕಿರೋದನ್ನ ನಾನು ಜಾಸ್ತಿ ನೋಡೇ ಇಲ್ಲ. ಜಸ್ಟ್ ಅವರು ಬೆಳಗ್ಗೆ ಮತ್ತು ಸಂಜೆ ಏನು ಪೂಜೆ ಮಾಡ್ತಾರೆ ಆವಾಗ ಕೆಲವೊಬ್ರು ಹಾಕಿರೋದು ನೋಡಿದ್ದೀನಿ. ಅದರ್ವೈಸ್ ಅವರು ಈ ಥರ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕಿಲ್ಲ. ಆ್ಯಂಡ್ ಹಳ್ಳಿಗಳಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ವೆಸ್ಟರ್ನ್ ಔಟ್ಫಿಟ್ಟೇ ಹಾಕಿರೋದು. ಸೊ ಹಾಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊತಿದ್ದೆ. ಬಟ್ ಅಷ್ಟಲ್ಲಿ ನಾವು ಟ್ರೀ ಹೌಸ್ ಹತ್ರ ರೀಚ್ ಆಗೇ ಬಿಟ್ವಿ. ಇಲ್ಲಿಂದ ಬಂದ್ವಿ. ಈ ವ್ಯೂ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಟ್ರೀ ಹೌಸಿಗೆ ಹೋಗೋದು. ನಾವು ಪಾರ್ಕ್ ಮಾಡಿದ್ವಿ. ಈಗ ಇಲ್ಲಿಂದ ಈ ವೇನಲ್ಲಿ ಹೋಗಿ ಟ್ರೀ ಹೌಸಿಗೆ ಹೋಗಬೇಕು. ಟ್ರೀ ಹೌಸ್ಗೆ ಎಂಟ್ರಿ. ಸೊ ಇಲ್ಲಿ ನೀವು ಎಷ್ಟು ಮೆಂಬರ್ಸ್ ಇರ್ತೀರೋ ಅಷ್ಟು ಮೆಂಬರ್ಸ್ಗೆ ಟಿಕೆಟ್ ತೊಗೊಂಡು ಕೆಳಗೆ ಹೋಗಬೇಕು. ಅಲ್ಲಿ ಮತ್ತೆ ನಿಮಗೆ ಪಿಕ್ಚರ್ಸ್ಗೆ ಟಿಕೆಟ್ ತೊಗೊಳೋದಕ್ಕೆ ಪೇ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಕೆಳಗಡೆ ಹೋಗಬೇಕು ಟ್ರೀ ಹೌಸ್ಗೆ. ನೋಡಿ ಇಲ್ಲಿ ವ್ಯೂ ನೋಡಿಕೊಂಡು ಹಾಗೆ ಕೆಳಗಡೆ ಇಳ್ಕೊಂಡು ಹೋದ್ವಿ. ಇಲ್ಲಿ ಪಿಕ್ಚರ್ಸ್ಗೆ ಅಂತಲೇ ಸೆಪ್ರೇಟಾಗಿ ಟಿಕೆಟ್ ತೊಗೋಬೇಕು. ಅಂದರೆ ಅವರೇ ನಮ್ಮ ಪಿಕ್ಚರ್ಸ್ ಎಲ್ಲ ತಕ್ಕೊಡ್ತಾರೆ. ಅಲ್ಲೊಂದು ಎಂಟ್ರಿ ಫೀ ಇತ್ತು, ಅದು 100K ಪೇ ಮಾಡಿದ್ವಿ 4 ಜನಕ್ಕೆ. ಇಲ್ಲಿ ಪಿಕ್ಚರ್ಸ್ಗೆ 75K ಒಬ್ರಿಗೆ ಟ್ರೀ ಹೌಸಲ್ಲಿ ಪಿಕ್ಚರ್ಸ್ ತೆಗೆಸ್ಕೊಳ್ಳೋಕ್ಕೆ. ಸೊ 300 IDR ಆಯಿತು. ಸೊ ಈಗ ಹೋಗ್ತಾ ಇದ್ದೀವಿ ನಾವು ಟ್ರೀ ಹೌಸ್ ಹತ್ರ. ಹಿಂಗೆ ಟ್ರೀ ಹೌಸಿಗೆ ಹೋಗಬೇಕು. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಾ ಹಾರ್ಟ್ ಶೇಪ್ ಪ್ರಾಪ್ಸ್ ಥರ ಏನೋ ಇದೆಯಲ್ಲ, ಅಲ್ಲೂ ಕೂಡ ನೀವು ಫೋಟೋಸ್ ತಕ್ಕೋಬೋದು. ಬಟ್ ಅದಕ್ಕೂ ಕೂಡ ಸೆಪ್ರೇಟಾಗಿ ನೀವು ಟಿಕೆಟ್ ತೊಗೋಬೇಕು. ಆ್ಯಂಡ್ ಇಲ್ಲೂ ಕೂಡ ಎಷ್ಟು ಸ್ಟೀಪ್ ಇದೆ ನೋಡಿ. ಆ್ಯಂಡ್ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಫುಲ್ ನೀರು ಕಾಣಿಸ್ತಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಹಿಂಗೆ ಹೋಗಬೇಕು ಕೆಳಗಡೆ. ಆ್ಯಂಡ್ ಈ ವ್ಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಲ್ಸೋ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೇ ಟ್ರೀ ಹೌಸ್ ಇರೋದು. ಇಲ್ಲಿಂದ ಇಳ್ಕೊಂಡು ಬಂದು ಮತ್ತಿಲ್ಲಿ ಹತ್ಕೊಂಡು ಹೋದರೆ ನಾವು ಟಿಕೆಟ್ ಕೊಟ್ಟರೆ ನಮಗೆ ಟ್ರೀ ಹೌಸಲ್ಲಿ ಪಿಕ್ಚರ್ಸ್ ತೆಕ್ಕೊಡ್ತಾರೆ. ಟ್ರೀ ಹೌಸ್ ಪಿಕ್ಚರ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ಆಮೇಲೆ. ಆ್ಯಂಡ್ ಇಲ್ಲೇ ಬೀಚ್ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆ ಡೈಮಂಡ್ ಬೀಚ್. ವಾವ್, ಸಕ್ಕತ್ತಾಗಿದೆ ಮಾತ್ರ ವ್ಯೂ. ಈಗ ಅಲ್ಲಿ ಹೋಗೋಣ ಬನ್ನಿ ಗೈಸ್. ಇದೆ ಟ್ರೀ ಹೌಸು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತೋರಿಸೋದಕ್ಕೆ ಇಲ್ಲಿಗೆ ರಿಯಾಲಿಟಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಬಟ್ ಆ ಕಡೆ ವ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೋಟೋಸ್ ಅವರೇ ತಕ್ಕೊಡೋದ್ರಿಂದ ಚೆನ್ನಾಗಿ ತಕ್ಕೊಡ್ತಾರೆ ನೋಡಿ. ವಾವ್, ನೈಸ್.
ವಿಡಿಯೋ ಮಾಡಿದ್ದು. ಇದೆ ಟ್ರೀ ಹೌಸ್. ನಾನು ಇನ್ನೊಂದು ವಿಡಿಯೋ ರಿಕ್ವೆಸ್ಟ್ ಮಾಡಿದೆ, ಅವ್ರು ಮಾಡಿಕೊಟ್ರು. ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್. ಫೈನಲಿ ಇಲ್ಲೆಲ್ಲ ಮುಗಿಸ್ಕೊಂಡು ಡೈಮಂಡ್ ಬೀಚ್ ಕಡೆ ಹೊರಟ್ವಿ. ಇಲ್ಲಿಂದ ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಗಾಡೀಲಿ ಹೋದರೆ. ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು, ಜನರಲಿ ನೂಸಾ ಪೆನಿಡಾನಲ್ಲಿ ಯಾರೂ ಬಂದು ಸ್ಟೇ ಆಗೋದಿಲ್ಲ. ಬಿಕಾಸ್ ಬೇರೆ ಕಡೆ ಸ್ಟೇ ಆಗಿ ಇಲ್ಲಿ ಒಂದು ಪ್ಯಾಕೇಜ್ ಥರ ಬಂದುಬಿಡ್ತಾರೆ ಗೈಡ್ ಜೊತೆ. ಕಾರಲ್ಲಿ ವಾಪಸ್ ಹೋಗ್ತಾರೆ, ಅವ್ರ ಜೊತೆ ಗೈಡ್ ಕೂಡ ಇರ್ತಾರೆ. ಸೊ ಈ ಥರ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೋಬೇಕು ಅಂತಂದರೆ ಅವ್ರ ಗೈಡ್ಗಳೇ ಅವರಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ನಾವು ನೂಸಾ ಪೆನಿಡಾನಲ್ಲಿ ಸ್ಟೇ ಆಗಿದ್ದರಿಂದ ಆ್ಯಂಡ್ ಆಲ್ಸೋ ಗೈಡ್ನ ಯಾರನ್ನೂ ಆಪ್ಟ್ ಮಾಡಿರಲಿಲ್ಲ ಆ್ಯಂಡ್ ಅದು ಅವಶ್ಯಕತೆಯೂ ಇರಲ್ಲ. ಹಾಗಾಗಿ ನಾವೇ ಬಂದು ಟಿಕೆಟ್ಸ್ ಎಲ್ಲ ತೊಗೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ಆ ಥರ ನಮ್ಮ ಥರ ಬಂದರೂ ಕೂಡ ಇಲ್ಲಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತೆಕ್ಕೊಡ್ತಾರೆ. ಅದೊಂದು ಹೇಳಬೇಕಿತ್ತು. ಸೊ ಹಾಗಾಗಿ ಹೇಳಿದೆ. ಆ್ಯಂಡ್ ಫೈನಲಿ ನಾವು ಡೈಮಂಡ್ ಬೀಚ್ ರೀಚ್ ಆದ್ವಿ. ಗೈಸ್ ಇಲ್ಲಿ ಬಂದರೆ ಇಲ್ಲಿ ಪಾರ್ಕ್ ಮಾಡಬೇಕು ವೆಹಿಕಲ್ಸ್ನ. ಇಲ್ಲಿ ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ. ಇವಾಗ 10 ಕಾಲು ಟೈಮ್. ಇಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫೈನಲಿ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಎಂಟ್ರಿ ಟಿಕೆಟ್ ಅರೌಂಡ್ 140 IDR ಏನೋ ಆಯಿತು ಅನಿಸುತ್ತೆ 4 ಜನಕ್ಕೆ. ಸೊ ತೊಗೊಂಡು ಒಳಗಡೆ ಬಂದ್ವಿ. ಇಲ್ಲೂ ಕೂಡ ನಾವು ಕೆಲಿಕಿಂಗ್ ಬೀಚಲ್ಲಿ ಏನು ನೋಡಿದ್ವಿ ಅದೇ ಥರ ತುಂಬ ಸ್ಟೀಪ್ ಇದೆ ಆ್ಯಂಡ್ ಕೆಳಗಡೆ ಹೋಗ್ಬೋದು ಬೀಚ್ ಆ್ಯಕ್ಸಸ್ ಮಾಡೋದಕ್ಕೆ. ಬಟ್ ನಾವು ಹೋಗಲಿಲ್ಲ, ಯಾಕಂದರೆ ಹಿಂದಿನ ದಿನ ಕೆಲಿಕಿಂಗ್ ಬೀಚಲ್ಲೂ ಟ್ರೆಕ್ಕಿಂಗ್ ಮಾಡಿದ್ವಲ್ಲ. ಸೊ ತುಂಬ ಸ್ಟ್ರೈನ್ ಆಗಿದ್ವಿ ಫಿಸಿಕಲಿ. ಹಾಗಾಗಿ ಇಲ್ಲಿ ಆ ಥರ ಟ್ರೆಕ್ ಮಾಡೋದೇನು ಬೇಡ ಅಂದ್ಕೊಂಡು ಅದೇನು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಜಸ್ಟ್ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡು ವಾಪಸ್ ಹೊರಟ್ವಿ. ಅದರ್ವೈಸ್ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಟ್ರೆಕ್ ಡೌನ್ ಮಾಡಿದ್ರೆ ಈ ಬೀಚ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಇನ್ನೊಂದು ಕೇಳಬೇಕಿತ್ತು. ಇವಾಗ ನಾನೇನು ನಿಮಗೆ ಎಂಟ್ರಿ ಟಿಕೆಟ್ಸ್ ಎಲ್ಲ ಹೇಳ್ತಿದ್ದೀನಿ, ನಿಮಗೆ ಸೆಪ್ರೇಟಾಗಿ ಯಾವ್ಯಾವ ಎಂಟ್ರಿ ಟಿಕೆಟ್ಸ್ ಎಷ್ಟೆಷ್ಟು ಆಯಿತು ಅಂತ ವಿಡಿಯೋ ಮಾಡಬೇಕಾ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ಮಾಡ್ತೀನಿ ನಾನು. ಆ್ಯಂಡ್ ಡೈಮಂಡ್ ಬೀಚಿಂದ ವಾಪಸ್ ರೂಮಿಗೆ ಬಂದು ರೆಡಿಯಾಗಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ನಾವು ರೂಮಿಗೆ ಬಂದು ಮತ್ತೆ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಬ್ರೋಕನ್ ಬೀಚ್ಗೆ. ಅಂದರೆ ಹಂಗೆ ನಾವು ಲಂಚ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬ್ರೋಕನ್ ಬೀಚ್ ಕಡೆ. ಅಂದರೆ ಹಂಗೆ ಲಂಚ್ ಮಾಡಿಕೊಂಡು ಹೋಗೋದು. ಊಟ ಇನ್ನೂ ಮಾಡಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟು ಕೂಡ ಮಾಡಿಲ್ಲ. ಊಟ ಮಾಡಿಕೊಂಡು ಹೋಗೋದು. ಹಾಗೆ ಸುಮ್ಮನೆ ಫೇಕ್ ಬಿಲ್ಡಪ್ ತೊಗೊಳ್ಳೋಣ ಅಂತ ಈ ಥರ ವಿಡಿಯೋ ಮಾಡಿಕೊಂಡೆ. ಇದನ್ನು ನೋಡಿ ಜಡ್ಜ್ ಮಾಡಬೇಡಿ. ಆನ್ ದ ವೇ ನಾವು ಊಟ ಮಾಡ್ಕೊಂಡ್ವಿ, ಬಟ್ ವಿಡಿಯೋಸ್ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಆ್ಯಂಡ್ ಮೊಬೈಲ್ ಕೂಡ ಚಾರ್ಜ್ಗೆ ಹಾಕಿದ್ದೆ. ಹಾಗಾಗಿ ಇಲ್ಲಿ ಬ್ರೋಕನ್ ಬೀಚ್ ಹತ್ರ ಬಂದ್ವಿ. ಊಟ ಗಿಟ ಎಲ್ಲ ಮಾಡಿಕೊಂಡು ಪಾರ್ಕಿಂಗಿಗೆ. How much for parking? 5,000. We have 2 scooters. So ಒಂದು ಸ್ಕೂಟರ್ಗೆ 5,000 IDR. ಸೊ ನಮ್ದು 2 ಇರೋದ್ರಿಂದ 2 ಗಾಡಿಗೆ 10,000 IDR. ಈಗ ಪೇ ಮಾಡಿ ಹೊರಡೋದು. From India. Yeah. I'm Shim from India. Salman Khan. Oh, you know Salman Khan? Yeah. Salman Khan. Everybody in Indonesia knows Shah Rukh Khan, right? Yeah, right. Everybody in Indonesia knows. 5,000, total 10,000. ಇದೆ ಅಲ್ವಾ 10. Yeah. ಸೊ ಇಲ್ಲಿ ಇರೋರೆಲ್ಲರಿಗೂ ಶಾರುಖ್ ಖಾನ್ ಗೊತ್ತು, ಸಲ್ಮಾನ್ ಖಾನ್ ಗೊತ್ತು. ಐ ಮೀನ್ ಓವರ್ ಆಲ್ ಬಾಲಿವುಡೇ ಗೊತ್ತು. ಓಕೆ ಬನ್ನಿ ಹೋಗೋಣ ಇವಾಗ ಕೆಳಗಡೆ. ಎಂಟ್ರಿ ಟಿಕೆಟ್ ತೊಗೊಂಡು ಪಾರ್ಕಿಂಗ್ ಸ್ಪೇಸ್ ಹತ್ರ ಹೋಗೋ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೀಚ್. ಬಿಕಾಸ್ ಅಲ್ಲಿ ಟಿಕೆಟ್ ತೊಗೊಂಡ್ವಿ ಕೆಳಗಡೆ. ಸೊ ಇಲ್ಲಿ ಬಂದು ಪಾರ್ಕ್ ಮಾಡಿ ಈಗ ಬೀಚ್ ಕಡೆ ಹೋಗಬೇಕು. ಯಾವ ಕಡೆ ಹೋಗೋದು ಅಂತ ಅವ್ರನ್ನ ಕೇಳಿಕೊಂಡು ನೆಕ್ಸ್ಟ್ ಬೀಚ್ ಕಡೆ ಹೋಗೋದು. ಬನ್ನಿ ಹೋಗೋಣ. ಐ ಥಿಂಕ್ ಈ ಕಡೆ ಹೋಗೋದು ಅನಿಸುತ್ತೆ. ಸೊ ನೋಡೋಣ ಹೆಂಗೆ ಹೋಗೋದು ಅಂತ. ಫೈನಲಿ ಬೀಚ್ ಎಂಟರ್ ಆಗ್ತಾ ಇದ್ದೀವಿ. ಬೀಚ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಕೆಲವೊಂದು ಸ್ಟಾಲ್ಸ್ ಇದೆ ಶಾಪಿಂಗ್ ಮಾಡೋದಕ್ಕೆ. ಬಟ್ ವರ್ಸ್ಟ್ ಅಂತ ಹೇಳ್ಬೋದು, ಎಷ್ಟು ಎಕ್ಸ್ಪೆನ್ಸಿವ್. ಗೈಸ್ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಐ ಮೀನ್ ಆ ವಾಟರ್ ಕಲರ್ ನೋಡಿ ಸೂಪರಾಗಿದೆ. ಇಲ್ಲೂ ಸ್ವಿಂಗ್ ಇದೆ, ನೈಸ್. ಹಂಗೂ ಬರ್ಬೋದು ರೆಡಿ. ನೀರು ಗೈಸ್ ಹಿಂಗೆ ಹೋಗಬೇಕು ಬ್ರೋಕನ್ ಬೀಚ್ಗೆ. ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಬ್ರೋಕನ್ ಬೀಚಿಗೆ ಹೋಗೋದು. ಸೊ ಹಿಂಗೆ ಹೋಗ್ಬೋದು. ನಾವು ಆ್ಯಕ್ಚುಲಿ ಹಿಂಗೆ ಹೋಗ್ತಾ ಇದ್ದೀವಿ ಶಾರ್ಟ್ಕಟ್ಟಲ್ಲಿ. ಸಿ ಆ ಕಲರ್ ನೋಡಿ, ಬ್ಲೂ ಕಲರ್ ಆಸಮ್ ಆಗಿದೆ.
ನಾವಿಲ್ಲಿ ಬಂದು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಪಿಕ್ಚರ್ಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ರಿಯಲೈಸ್ ಆಯಿತು ಇದು ಬ್ರೋಕನ್ ಬೀಚ್ ಅಲ್ವಲ್ಲ, ಬ್ರೋಕನ್ ಬೀಚ್ ಥರ ಕಾಣಿಸ್ತಿಲ್ಲ, ನಾವು ಪಿಕ್ಚರ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರೋವಂಥ ಬ್ರೋಕನ್ ಬೀಚ್ ಇದಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಲ್ಲೇ ಇದ್ದಂಥ ಲೋಕಲ್ಸ್ನ ಕೇಳಿದ್ವಿ. ಅವ್ರು ಹೇಳಿದ್ರು ಆವಾಗ ಇದು ಏಂಜಲ್ ಬೀಚ್, ಬ್ರೋಕನ್ ಬೀಚ್ಗೆ ಆ ಕಡೆಯಿಂದ ಹೋಗಬೇಕು, ಆ ಕಡೆಯಿಂದ ಹೋದರೆ ನಮಗೆ ಬ್ರೋಕನ್ ಬೀಚ್ದು ವ್ಯೂ ಸಿಗತ್ತೆ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ ಈ ಎರಡೂ ಬೀಚಿಂದು ನಾವು ಜಸ್ಟ್ ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು ಅಷ್ಟೇನೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀರಿನ ಕಲರ್ ನೋಡಿ ಫುಲ್ ಬ್ಲೂ ಕಲರ್ ಇದೆ. ಆ್ಯಂಡ್ ಈವನ್ ಬ್ರೋಕನ್ ಬೀಚ್ ಕೂಡ ಅಷ್ಟೇ, ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು ಅಷ್ಟೇ. ಗೈಸ್, ಇದೆ ಬ್ರೋಕನ್ ಬೀಚ್. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ವ್ಯೂ. ಸೊ ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ನಾವು ವಾಟರ್ ಬಾಟಲ್ ತಗೊಂಡು ನೆಕ್ಸ್ಟ್ ಈಗ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ಬಾಯ್. ಫೈನಲಿ ಬ್ರೋಕನ್ ಬೀಚಿಂದ ರೂಮ್ ಕಡೆ ಹೊರಟ್ವಿ. ಇವತ್ತು ಎಲ್ಲರೂ ತುಂಬ ಖುಷಿಯಾಗಿದ್ವಿ, ಬಿಕಾಸ್ ಐಟಿನರಿ ಪ್ರಕಾರ ಇವತ್ತಿನ ಡೇನ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅದೇ ಥರನೇ ಎಲ್ಲ ಪ್ಲೇಸ್ನೂ ಕವರ್ ಮಾಡಿದ್ವಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ತುಂಬ ಬೇಗನೆ ಎಲ್ಲ ಪ್ಲೇಸ್ನೂ ಕವರ್ ಮಾಡಿದ್ವಿ. ಅಂದರೆ ಅರೌಂಡ್ 5:36 ಅಷ್ಟೊತ್ತಿಗೆಲ್ಲ ನಮ್ಮ ಐಟಿನರಿ ಪ್ರಕಾರ ಯಾವ್ಯಾವ ಪ್ಲೇಸಸ್ ಕವರ್ ಮಾಡಬೇಕು ಅಂತಿತ್ತು ಅದನ್ನೆಲ್ಲ ಕವರ್ ಮಾಡಿ ವಾಪಸ್ ರೂಮ್ ಕಡೆ ಹೊರಟ್ವಿ. ಆ್ಯಂಡ್ ಇನ್ನೊಂದು ಏನು ಸ್ಪೆಷಲ್ ವಿಷಯ ಅಂದರೆ ನಾವು ಬಂದು 3 ಡೇಸಿಂದ ಸರಿಯಾಗಿ ಇಂಡಿಯನ್ ಫುಡ್ ತಿನ್ನೋಕ್ಕಾಗೇ ಇರಲಿಲ್ಲ, ಬಿಕಾಸ್ ನಾವು ಹೋಗಿದ್ದ ಕಡೆ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಇರಲಿಲ್ಲ. ಇವತ್ತು ನಮಗೆ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ನಾನು ಹೇಗೆ ಮಿಸ್ ಮಾಡಿದೆ ಗೊತ್ತಿಲ್ಲ ಅದನ್ನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದೊಂದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು, ಬಿಕಾಸ್ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಆ್ಯಂಡ್ ಎಷ್ಟು ಸ್ಯಾಟಿಸ್ಫೈ ಆಯಿತು ಅಂತಂದರೆ ನಮ್ಮ ಇಂಡಿಯನ್ ಫುಡ್ ತಿಂದು ನಿಜವಾಗ್ಲೂ ಅಷ್ಟು ಸ್ಯಾಟಿಸ್ಫೈ ಆಯಿತು. ಹಾಗಾಗಿ ಇವತ್ತೆಲ್ಲರೂ ತುಂಬ ಖುಷಿಯಾಗಿದ್ವಿ. ಆ್ಯಂಡ್ ನಾನು ಇಷ್ಟೊತ್ತವರೆಗೂ ರೆಕಾರ್ಡ್ ಮಾಡಿರೋ ವಿಡಿಯೋನು ನನಗೆ ಮೆಮೊರೀಸ್ಗೋಸ್ಕರ ಮಾಡಿರೋದು, ಬಿಕಾಸ್ ನನಗೆ ಅವ್ರ ಆರ್ಕಿಟೆಕ್ಚರ್ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ವಿಡಿಯೋಸ್ ಎಲ್ಲ ಮೆಮೊರೀಸ್ಗೋಸ್ಕರ ಮಾಡಿಕೊಂಡೆ. ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವ್ರ ಮನೆಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಫುಲ್ ಆರ್ಕಿಟೆಕ್ಚರೇ ಕಂಪ್ಲೀಟ್ ಡಿಫ್ರೆಂಟು. ಯಾವುದೋ ರೆಸಾರ್ಟ್ ಇದ್ದಂಗಿದೆ. ನಿಮಗೆಲ್ಲ ಈ ಚಿಪ್ಸ್ ಕತೆ ಹೇಳಬೇಕು. ನಾವಿಲ್ಲಿ ಎಗ್ ತೊಗೊಳಕ್ಕಿಂತ ಮುಂಚೆ ಒಂದು ಕಡೆ ಸ್ಟಾಪ್ ಮಾಡಿದ್ವಿ ಎಗ್ಗಿದ್ಯಾ ಕೇಳೋಕ್ಕೆ ಅಂತ. ಅವ್ರಿಗೆ ಅರ್ಥ ಆಗಿರಲಿಲ್ಲ, ಆಮೇಲೆ ಅರ್ಥ ಆದಮೇಲೆ ಹೇಳಿದ್ರು ಎಗ್ಗಿಲ್ಲ ಅಂತ. ಆ್ಯಂಡ್ ಇನ್ನೊಬ್ಬರು ಬೇರೆ ಕಡೆ ಹೋಗಿದ್ರು ವಿಚಾರಿಸೋಕ್ಕೆ. ಆ ಗ್ಯಾಪಲ್ಲಿ ನಾನು ಮತ್ತು ಸಿಂಚು ಮಾತಾಡ್ತಾ ನಿಂತಿದ್ವಿ. ಅಲ್ಲೊಂದು ಪುಟ್ಟ ಮಗು ಇತ್ತು, ಅವಳನ್ನ ಸಿಂಚು ಮಾತಾಡಿಸ್ತಾ ಇದ್ಲು. ಆ ಮಗು ಇವಳನ್ನ ಫುಲ್ ಹಚ್ಕೊಂಡ್ಬಿಟ್ಟು ಈ ಚಿಪ್ಸ್ ಪ್ಯಾಕೆಟ್ ಕೊಟ್ಲು ವಾಪಸ್ ಬರೋವಾಗ. ನೋಡಿ ಗೈಸ್, ನಂದು ಅಂತ ಕಿತ್ಕೊಂಡು ಹೋಗ್ತಿದ್ದಾಳೆ ನೋಡಿ. ಈ ಹುಡುಗಿನೇ ಈಗ ಕೊಡ್ತಾ ಇದ್ದಾಳೆ. ಇದು ಚಿಕನ್ ಬಾರ್ಬಿಕ್ಯೂ ಅಂತೆ, ಚಿಕನ್ ಬಾರ್ಬಿಕ್ಯೂ ಚಿಪ್ಸ್ ಅಂತೆ. ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀವಿ ಇವಾಗ ಹೋಗ್ಬಿಟ್ಟು. ಹೌ ಸ್ವೀಟ್ ಅಲ್ವಾ. ಆ ಚಿಕ್ಕ ಮಗು ಆ್ಯಕ್ಚುಲಿ ನಾವು ಇಸ್ಕೊಳ್ಳಲಿಲ್ಲ ಅಂತ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಲು. ಹೆಂಗೆ ಅಂತಂದರೆ ಲಿಟ್ರಲಿ ಅಲ್ಲಿ ತನಕ ಖುಷಿಯಾಗಿ ನಗ್ತಾ ಇದ್ದವಳು ಫುಲ್ ಸಪ್ಪೆಯಾಗಿ ಹೋಗ್ಬಿಟ್ಲು ಇಸ್ಕೊತಿಲ್ಲ ಅಂತ. ಅದಕ್ಕೆ ಇಸ್ಕೊಂಬಂದ್ಬಿಟ್ವಿ. ಈಗ ಹೊರಡ್ತಾ ಇದ್ದೀವಿ ವಾಪಸ್. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ರೂಮಿಗೆ ವಾಪಸ್ ತುಂಬ ಬೇಗ ಬಂದಿದ್ವಿ. ಆ್ಯಂಡ್ ಎಲ್ಲರೂ ತುಂಬ ಖುಷಿಯಾಗಿದ್ವಿ, ಬಿಕಾಸ್ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರನೇ ನಾವೇನು ಐಟಿನರಿ ಪ್ರಿಪೇರ್ ಮಾಡಿರ್ತೀವಿ ಅದ್ರ ಪ್ರಕಾರನೇ ನಮ್ಮ ಡೇ ಹೋದರೆ ಎಷ್ಟು ಖುಷಿ ಆಗುತ್ತಲ್ವ. ಆ್ಯಂಡ್ ಎಲ್ಲ ಪ್ಲೇಸು ಕವರ್ ಮಾಡಿದ್ವಿ, ರಿಲ್ಯಾಕ್ಸ್ಡ್ ಆಗಿತ್ತು. ಜರ್ನಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಬಿಕಾಸ್ ಎರಡೂ ಬೀಚ್ ಆಪೋಸಿಟ್ ಡಿರೆಕ್ಷನಲ್ಲಿತ್ತು. ಬಟ್ ಪ್ಲೇಸ್ ಕವರ್ ಮಾಡಿದ್ವಲ್ಲ ಅಂತ ಖುಷಿನೂ ಇತ್ತು. ಹಾಗಾಗಿ ಡಿಸೈಡ್ ಮಾಡಿದ್ವಿ ರಿಲ್ಯಾಕ್ಸ್ ಮಾಡೋಣ, ಸ್ವಲ್ಪ ಹೊತ್ತು ಪೂಲ್ಗಿಳಿದು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೊಳ್ಳೋಣ ಅಂತ. ಬಿಕಾಸ್ ತುಂಬ ಟೈಮ್ ಇತ್ತು ನಮಗೆ. ಸೊ ಹಾಗಾಗಿ ಪೂಲ್ಗಿಳಿದು ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಎಂಜಾಯ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಫೈನಲಿ ನಾವು ತಂದಿದ್ದ ಮೊಟ್ಟೆನೂ ಬೇಯಿಸ್ಕೊಂಡು ಎಲ್ಲೂ ಆಚೆ ಹೋಗಲಿಲ್ಲ, ತಂದಿದ್ದ ಮ್ಯಾಗಿನೇ ತಿಂದು ಇವತ್ತಿನ ದಿನ ಎಂಡ್ ಮಾಡಿದ್ವಿ.